ಹೊಳೆನರಸೀಪುರ ಹಾಗೂ ತಾಲೂಕಿನ ವಿವಿಧ ಪ್ರೀ ಮೆಟ್ರಿಕ್ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಮೇಲ್ವಿಚಾರಕರಾಗಿರುವ ಚಂದ್ರಿಕಾ ಎಂಬುವರು ರಾಜಕೀಯ ಪ್ರಭಾವ ಕಾರಣಕ್ಕೆ ಹಲವು ರೀತಿಯ ಕರ್ತವ್ಯ ಲೋಪ ಮಾಡುತ್ತಿದ್ದು, ಇನ್ನಾದರೂ ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಒತ್ತಾಯಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾಜ ಕಲ್ಯಾಣ ಇಲಾಖೆಯಡಿ ನಡೆಯುವ ಎಲ್ಲ ಹಾಸ್ಟೆಲ್ಗಳಿಗೆ ಸರ್ಕಾರ ಬೇಕಾದ ಸೌಲಭ್ಯ ಸವಲತ್ತು ನೀಡಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಅಭ್ಯುದಯಕ್ಕಾಗಿ ಮುಂದಾಗಿದೆ. ಆದರೆ ಇಲಾಖೆಯ ನಿಲಯ ಪಾಲಕರಾದ ಚಂದ್ರಿಕಾ ಅವರು ಎಲ್ಲಾ ನಿಯಮಾವಳಿಯನ್ನ ಗಾಳಿಗೆ ತೋರಿದ್ದಾರೆ. ಹಾಸನದಲ್ಲಿ ಕೆಲಸ ಮಾಡಬೇಕಿರುವ ಇವರು ರಾಜಕೀಯ ಪ್ರಭಾವದಿಂದ ಹೊಳೆನರಸೀಪುರ ಹಾಗೂ ತಾಲೂಕಿನ ಚಾಕೇನಹಳ್ಳಿ ಕಟ್ಟೆ, ದೊಡ್ಡಕುಂಚೇವು ಬಾಲಕಿಯರ ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಲ್ಲಿಗೆ ತಮ್ಮ ಪತಿಯನ್ನೇ ಕಾವಲುಗಾರರನ್ನಾಗಿ ನೇಮಿಸಿಕೊಂಡಿದ್ದಾರೆ. ಚಾಕೇನಹಳ್ಳಿ ವಿದ್ಯಾರ್ಥಿ ನಿಲಯದಲ್ಲಿ ನಿಲಯ ಪಾಲಕರಾಗಿದ್ದಾಗ ಸ್ವತಃ ಸೀಮೆ ಹಸುಗಳನ್ನ ತಂದು ಹಾಸ್ಟೆಲ್ ಆವರಣವನ್ನೇ ಕೊಟ್ಟಿಗೆ ಮಾಡಿಕೊಂಡಿದ್ದರು. ಇದು ಇಲಾಖೆಯ ಗಮನಕ್ಕೂ ಬಂದಿದೆ. ವಿದ್ಯಾರ್ಥಿಗಳಿಗೆ ಸರಿಯಾಗಿ ಆಹಾರ ನೀಡದೆ ಬೇಕಾಬಿಟ್ಟಿ ಆಹಾರ ನೀಡಿ ಅವರ ಆರೋಗ್ಯ ಕಡೆಗಣಿಸಿದ್ದಾರೆ. ಈ ಸಂಬಂಧ ಜಿಲ್ಲಾಧಿಕಾರಿ ಡಿಎಸ್ಡಬ್ಲ್ಯೂ, ಜಿಲ್ಲಾ ಪಂಚಾಯಿತಿ ಸಿಇಒ, ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಿಗೆ ದೂರು ನೀಡಿದ್ದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಚಂದ್ರಿಕಾ ಅವರನ್ನ ಕೂಡಲೇ ವರ್ಗಾವಣೆ ಮಾಡುವಂತೆ ಸೂಚಿಸಿ ತನಿಖೆಗೂ ಆದೇಶಿಸಿದ್ದರು. ಅದರಂತೆ ಹಿಂದೆ ಡಿಎಸ್ಡಬ್ಲ್ಯೂ ಆಗಿದ್ದ ಲಕ್ಷ್ಮೇಗೌಡ ಅವರು ತನಿಖೆ ಮಾಡಲು ಹೋದಾಗ ಅವರಿಗೂ ಧಮಕಿ ಹಾಕಲಾಗಿದೆ. ಕೂಡಲೇ ಚಂದ್ರಿಕಾ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅವರನ್ನ ಅಮಾನತು ಮಾಡಬೇಕು. ಈಗಲೂ ಸಂಬಂಧಪಟ್ಟ ಅಧಿಕಾರಿಗಳು ಹಿಂದೇಟು ಹಾಕಿದ್ರೆ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಸಿದರು. ಆ ಎಮ್ಮ ಹೇಗಿದೆ ಅಂತಂದರೆ, ಆಡಳಿತಾತ್ಮಕವಾಗಿ ಮಕ್ಕಳಿಗನ್ನೇ ಒಂದು ಸ್ವಲ್ಪನೂ ಚೆನ್ನಾಗಿ ನೋಡ್ಕೊಂಡಿಲ್ಲ. ಮಕ್ಕಳಿಗೆ ಒಳ್ಳೆ ಆಹಾರ ಕೊಟ್ಟಿಲ್ಲ ಮತ್ತು ಹಾಸ್ಟೆಲ್ಲು ವ್ಯವಸ್ಥೆ ಸರಿ ಇಲ್ಲ ಟೋಟಲಿ. ಅದ್ರ ಬಗ್ಗೆ ನಾವು ಅನೇಕ ಬಾರಿ ಸಂಬಂಧಪಟ್ಟ ಕಮಿಷನರಿಗೆ, ಸಂಬಂಧಪಟ್ಟ ಜಾಯಿಂಟ್ ಡೈರೆಕ್ಟರ್ಗಳು ಸಹ ವಿಸಿಟ್ ಹೊಡೆದವ್ರೆ ಹಾಸ್ಟ್ಲಿಗೆ. ಹೊಡೆದ ಅವ್ಯವಸ್ಥೆ ಬಗ್ಗೆ ಮತ್ತು ಹಾಸ್ಟ್ಲ ಶುಚಿತ್ವ ಚೆನ್ನಾಗಿಲ್ಲ ಅಂತ ಹೇಳಿ ಈಕೆನ ಚೇಂಜ್ ಮಾಡಿರಿ, ಇವಳು ಡೆಪ್ಟೇಷನ್ಲಿದ್ದಾಳೆ. ಇವು ಆ್ಯಕ್ಚುಲಿ ಮೂಲ ಪ್ಲೇಸು ಹಾಸನ ಪ್ರೀ ಮೆಟ್ರಿಕ್ ಹಾಸ್ಟೆಲ್ಲು, ಜೂನಿಯರ್ ವಾರ್ಡನ್ ಆಗಿ ಇಲ್ಲಿರಬೇಕಾ. ಅಲ್ಲಿಂದ ಡೆಪ್ಟೇಷನ್ ತಗೊಂಡು ಹೊಳೆನರಸೀಪುರದಲ್ಲಿ 4 ವರ್ಷಗಳಿಂದ ಕೆಲಸ ಮಾಡ್ತಾಳೆ. 4 ವರ್ಷದಿಂದಲೂ ಮಕ್ಕಳನ್ನ ಒಂದು ರೀತಿ ಒಳ್ಳೆ ಪ್ರೀತಿಯಿಂದ ಮಾತಾಡಿಸಿ ಮಕ್ಕಳನ್ನ ಇಟ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಇಲ್ಲ. ಈಕೆ ಹೆಂಗಿದೆ ಅಂತಂದರೆ, ಈ ಅಮ್ಮ ರಾಜಕೀಯ ಬೆಂಬಲಿತ ಒಬ್ಬ ವಾರ್ಡನ್. ಎಚ್.ಡಿ. ರೇವಣ್ಣವರ ಬೆಂಬಲ ಇದೆ ಅನ್ನೋ ಒಂದೇ ಕಾರಣ. ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ದಸಂಸ ಮುಖಂಡ ಎಚ್.ಕೆ. ಸಂದೇಶ್, ಟಿ.ಆರ್. ವಿಜಯಕುಮಾರ್, ಎಂಜಿ ಪೃಥ್ವಿ, ವಳಲಹಳ್ಳಿ ವೀರೇಶ್, ರವೀಶ್ ಇದ್ದರು.